ನಿಜವಾಯಿತು ಕೋಡಿಮಠದ ಸ್ವಾಮೀಜಿಯ ಭಯಾನಕ ಭವಿಷ್ಯ ನುಡಿದ ಒಂದೇ ತಿಂಗಳಲ್ಲಿ ಒಬ್ಬ ಪ್ರಧಾನಿ ಸಾವು. ಮತ್ತೊಬ್ಬ ಪ್ರಧಾನಿ ಸಾವಿನ ಸೂಚನೆ. ಯಾರು ಆ ಪ್ರಧಾನಿ? ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಪ್ರಕಾರ ಕೋಡಿ ಶ್ರೀಗಳ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು, ಮುಂದೆ ಸಾವಿಗೀಡಾಗುವ ಆ ಮತ್ತೊಬ್ಬ ಪ್ರಧಾನಿ ಯಾರಾಗಬಹುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ಯಾಕ್ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಮುಂದಿನ ಗಂಡಾಂತರಗಳು ಎದುರಾಗುವ ಬಗ್ಗೆ ಜಗತ್ತಿನ ಭವಿಷ್ಯ ಹೇಳುವವರಲ್ಲಿ ಪ್ರಖ್ಯಾತಿ ಪಡೆದಿರುವ ಹಾಸನ ಜಿಲ್ಲೆಯ ಕೋಡಿಮಠದ ಪೀಠಾಧ್ಯಕ್ಷ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿಗಳು ಕಳೆದ ಜನವರಿ ತಿಂಗಳಲ್ಲಿ ಹೇಳಿದ್ದ ಭವಿಷ್ಯ ಇದೀಗ ನಿಜವಾಗಿದೆ. ಇವರು ನುಡಿದ ಭವಿಷ್ಯ ಕೇವಲ ಒಂದೇ ಒಂದು ತಿಂಗಳಲ್ಲಿ ನಿಜವಾಗ್ಬಿಟ್ಟಿದೆ. ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನುಡಿದ ಭವಿಷ್ಯದ ಬಗ್ಗೆ ಇದೀಗ ಭಾರಿ ಚರ್ಚೆಯಾಗ್ತಾಗಿದೆ. ಅದರಲ್ಲೂ ಇತ್ತೀಚೆಗಷ್ಟೇ ನುಡಿದಿದ್ದ ಆ ಇಬ್ಬರು ಪ್ರಧಾನಿಗಳ ಸಾವಿನ ಭವಿಷ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಇಷ್ಟು ದಿನ ಯಾರು ಆ ಪ್ರಧಾನಿಗಳು ಅಂತ ತಲೆ ಕೆಡಿಸಿಕೊಂಡಿರುವಾಗಲೇ ಇದೀಗ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಇವರ ಜೊತೆ ಇರಾನಿನ ವಿದೇಶಾಂಗ ಸಚಿವ ಹುಸೇನ್ ಅಮೀರ್ ಅಬ್ದುಲ್ಲಾಹಿಯಾನ್ ಕೂಡ ಕೊನೆ ಉಸಿರೆಳೆದಿದ್ದು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಜಗತ್ತಿನ ವಿವಿಧ ರಾಷ್ಟ್ರಗಳ ಮುಖ್ಯಸ್ಥರು ಸಂತಾಪ ಸೂಚಿಸಿದ್ದಾರೆ. ಇದರೊಂದಿಗೆ ಕೋಡಿಮಠದ ಶ್ರೀಗಳು ನುಡಿದ ಭಯಾನಕ ಭವಿಷ್ಯ ನಿಜವಾಯಿತಾ ಎಂಬ ಪ್ರಶ್ನೆ ಸೃಷ್ಟಿಯಾಗಿದೆ. ಈ ವರ್ಷದ ಆರಂಭದಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ವರ್ಷದ ಭವಿಷ್ಯವನ್ನ ನುಡಿದಿದ್ರು. ಈ ವೇಳೆ ಇವರು ಜಗತ್ತಿನಲ್ಲಿ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣ ಕಾಣಿಸ್ತಾಗಿದೆ. ಜೊತೆಗೆ ಜಗತ್ತಿನ ದೊಡ್ಡ ಸಂತರ ಕೊಲೆಯಾಗತ್ತೆ ಅಂತ ಭವಿಷ್ಯ ನುಡಿದಿದ್ರು. ಅದಲ್ಲದೆ ಕಳೆದ ವರ್ಷಕ್ಕಿಂತ ಹೆಚ್ಚು ಸಂಕಷ್ಟ ಈ ವರ್ಷ ಜಗತ್ತಿಗೆ ಎದುರಾಗಲಿದೆ ಅಂತ ಕೋಡಿಮಠದ ಶ್ರೀಗಳು ಹೇಳಿದ್ರು. ಗದಗದಲ್ಲಿ ಜನವರಿ 26ರಂದು ನುಡಿದ ಭವಿಷ್ಯ 6 ತಿಂಗಳೊಳಗೆ ನಿಜವಾಗಿದೆ. ಇರಾನಿನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಅಲ್ಲಿ ಪ್ರಧಾನಿ ಹುದ್ದೆ ಇಲ್ಲದ ಕಾರಣ ಅಧ್ಯಕ್ಷರೇ ರಾಷ್ಟ್ರ ಆಡಳಿತ ಮುಖ್ಯಸ್ಥರಾಗಿದ್ದು ಅವರ ಸಾವಾಗಿದೆ. ಇದಲ್ಲದೆ ಕೆಲ ದಿನಗಳ ಹಿಂದಷ್ಟೇ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಪಿಕೋ ಮೇಲೆ ದುಷ್ಕರ್ಮಿಗಳ ಗುಂಡಿನ ದಾಳಿ ನಡೆದಿದ್ದು, ತೀವ್ರವಾಗಿ ಗಾಯಗೊಂಡಿದ್ದ ರಾಬರ್ಟ್ ಪಿಕೋ ಪವಾಡ ಸದೃಶ್ಯವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜೊತೆಗೆ ದೊಡ್ಡ ಅವಘಡಗಳು ಸಂಭವಿಸಲಿವೆ ಎಂದು ಕೂಡ ಕೋಡಿಮಠದ ಸ್ವಾಮೀಜಿಗಳು ಹೇಳಿದ್ರು. ಅದರಂತೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ನಡೆದಿದ್ದು, ಅಮೆರಿಕಾಗೆ ಎಚ್ಚರಿಕೆ ನೀಡಿ ರಷ್ಯಾ ಕೂಡ ಪರಮಾಣು ಪರೀಕ್ಷೆಗೆ ಮುಂದಾಗಿರುವುದು, ಇದೇ ವರ್ಷ 3ನೇ ಮಹಾಯುದ್ಧ ನಡೆಯಲಿದೆಯಾ ಎಂಬ ಅನುಮಾನಗಳು ಸೃಷ್ಟಿಯಾಗಿದೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಲಿದ್ದು, ಹಲವೆಡೆ ವರುಣ ಅವಾಂತರದಿಂದ ಜನಜೀವನ ಅಸ್ತವ್ಯಸ್ತವಾಗಲಿದೆ. ಅದಕ್ಕೂ ಮುನ್ನ ತೀವ್ರ ಬಿಸಿಲು ರಾಜ್ಯದಲ್ಲಿ ಕಾಡ್ದಿತ್ತು ಅಂತ ಇದೀಗಾಗಲೇ ಹೇಳಲಾಗಿದೆ. ಹಾಗಾದರೆ ಕೋಡಿಮಠದ ಶ್ರೀಗಳ ಭವಿಷ್ಯ ಏನಾಗಿತ್ತು? ಗದಗದಲ್ಲಿ ಜನವರಿ 26ರಂದು ಭವಿಷ್ಯ ನುಡಿದಿದ್ದ ಕೋಡಿಮಠದ ಸ್ವಾಮೀಜಿಗಳು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಕಷ್ಟ ಉಂಟಾಗಲಿದೆ. 2024 ಜಗತ್ತಿಗೆ ಕಂಟಕವಾಗಲಿದೆ. ಜಗತ್ತಲ್ಲಿ ದೊಡ್ಡ ಅವಘಡಗಳು ಸಂಭವಿಸಲಿವೆ. ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರಿಗೆ ಸಮಸ್ಯೆಯಾಗಲಿದೆ. ಪ್ರಕೃತಿ ಮುನಿಸು, ಭೂಕಂಪ, ಜಲಕಂಟಕ ಎದುರಾಗತ್ತೆ ಅಂತ ಹೇಳಿದ್ರು. ಅದರ ಜೊತೆಗೆ ಈ ವರ್ಷ ಜಗತ್ತಿನ ದೊಡ್ಡ ಸಂತರೊಬ್ಬರು ಕೊಲೆಯಾಗತ್ತೆ. ಜೊತೆಗೆ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣವಿದೆ. ದೇಶದಲ್ಲಿ ಅಸ್ಥಿರತೆ, ಯುದ್ಧ ಭೀತಿ, ಅಣುಬಾಂಬ್ ಸ್ಫೋಟಗೊಳ್ಳುವ ಸಾಧ್ಯತೆಯಿದೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಅದಲ್ಲದೆ ಜಗತ್ತಿಗೆ ಮತ್ತೊಮ್ಮೆ ದೊಡ್ಡ ರೋಗ ಹರಡುವ ಸಾಧ್ಯತೆಯಿದೆ. ದೊಡ್ಡ ಸುನಾಮಿ ಬರುವ ಕೂಡ ಸಾಧ್ಯತೆಯಿದೆ. ಇದೀಗ ಎಲ್ಲವನ್ನೂ ಕಾಡ್ತಾ ಇರುವ ಪ್ರಶ್ನೆ ಏನಂದ್ರೆ, ಒಬ್ಬ ಪ್ರಧಾನಿಯ ಸಾವಾಯಿತು, ಮತ್ತೊಬ್ಬ ಪ್ರಧಾನಿ ಯಾರು? ಆತನ ಸಾವು ಹೇಗಾಗತ್ತೆ ಎನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾಗಿದೆ. ಇನ್ನು ಕೋಡಿಮಠದ ಶ್ರೀಗಳನ್ನ ಸಾಮಾನ್ಯ ಅಂತ ಅಂದ್ಕೊಳ್ಬೇಡಿ. ಯಾಕಂದ್ರೆ ಹಿಂದೆ ಅವರು ನುಡಿದಂತಹ ಭವಿಷ್ಯಗಳು ನಿಜವಾಗಿದೆ. ಇದೇ ಕಾರಣಕ್ಕೆ ಕೋಡಿಮಠದ ಶ್ರೀಗಳ ಭವಿಷ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿರತ್ತೆ. ಅದರಂತೆ ಕೊಲೆಯಾಗಲಿರುವ ಸಂತ ಯಾರು ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ಜೋರಾಗಿದೆ. ಹಾಗಾದ್ರೆ ಕೋಡಿಮಠದ ಶ್ರೀಗಳು ಈ ಹಿಂದೆ ನುಡಿದಂತಹ ಭವಿಷ್ಯಗಳು ಯಾವ್ಯಾವ ಭವಿಷ್ಯಗಳು ನಿಜವಾಗಿ ಅಂತ ನೋಡೋದಾದ್ರೆ, ಶ್ರೀಗಳು ಭವಿಷ್ಯ ನುಡಿದಂತಹ ತಿಂಗಳೊಳಗೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾಗಿ 10 ಮಂದಿ ಗಂಭೀರವಾಗಿ ಗಾಯಗೊಂಡಿರುವುದು ಸ್ವಾಮೀಜಿಗಳ ಭವಿಷ್ಯ ನಿಜವಾಗಿದೆ. 2024ರ ವರ್ಷ ಜಗತ್ತಿಗೆ ಹಲವು ಕಂಟಕಗಳು ಎದುರಾಗಲಿದೆ. ಜಾಗತಿಕ ಮಟ್ಟದಲ್ಲಿ ಮತಾಂಧತೆ ಹೆಚ್ಚಾಗಲಿದೆ. ಬಾಂಬ್ ಸ್ಫೋಟ, ಭೂಕಂಪ, ಧಾರ್ಮಿಕ ಮುಖಂಡರ ಸಾವು ಕೂಡ ಹೆಚ್ಚಾಗಲಿದೆ. ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣವಿದೆ. ಮತೀಯ ಸಮಸ್ಯೆಯಿಂದ ಜನರು ದುಃಖ ಹೆಚ್ಚಾಗತ್ತೆ. ಹೊಸ
ವರ್ಷ ಭಯಾನಕ ಅನುಭವ ನೀಡಲಿದೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. 2024ನೇ ವರ್ಷ ಮತೀಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸುತ್ತಾರೆ. ಜಗತ್ತಿಗೆ ದೊಡ್ಡ ಸಂತರು ಕೊಲೆಯಾಗತ್ತೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಇದರ ಜೊತೆಗೆ ಮತ್ತೊಮ್ಮೆ ರೋಗ ಹರಡುವ ಸಾಧ್ಯತೆ ಇದ್ದು ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯವನ್ನ ಉಂಟು ಮಾಡಲಿದೆಯಂತೆ. ಇದೆಲ್ಲದಕ್ಕೂ ದೈವವನ್ನ ನಂಬುವುದೊಂದೇ ಪರಿಹಾರ, ದೈವದ ಮೊರೆ ಹೋಗಬೇಕು ಅಂತ ಕೋಡಿಮಠದ ಶ್ರೀಗಳು ಸಲಹೆ ನೀಡಿದ್ದಾರೆ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಉದ್ಘಾಟನೆಯಾದ ರಾಮ ಮಂದಿರದ ಬಗ್ಗೆಯೂ ಕೂಡ ಮಾತನಾಡಿದ್ದ ಕೋಡಿಮಠದ ಶ್ರೀಗಳು ಭಾರತೀಯರಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುವುದು ಉತ್ತಮ ಬೆಳವಣಿಗೆಯಾಗಿದೆ. ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ನಿರ್ಮಾಣವಾಗಿರುವುದು ಒಳ್ಳೆಯ ಸೂಚನೆ ಅಂತ ಹೇಳಿದ್ರು. ರಾಜಕೀಯದಲ್ಲಿ ಧರ್ಮವನ್ನ ಬೆರೆಸುವುದು ಉಚಿತವಲ್ಲ ಅಂತ ಹೇಳಿದ್ರು. ದೇಶ ಹಾಗೂ ರಾಜ್ಯ ರಾಜಕೀಯದ ಬಗ್ಗೆ ಯುಗಾದಿಯ ಬಳಿಕ ಭವಿಷ್ಯವನ್ನ ನುಡಿಯಲಾಗುತ್ತೆ. ಅದಕ್ಕೂ ಮುನ್ನ ಭವಿಷ್ಯ ಹೇಳಿರುವುದು ಕೂಡ ಸರಿಯಲ್ಲ ಅಂತ ಹೇಳಿದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋದು ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾಗುವ ಲಕ್ಷಣ ಇದೆ ಅಂತ ಹೇಳಿದ್ರು. ಹಾಗೂ ಒಂದೆರಡು ಪ್ರಧಾನಿಗಳ ಸಾವು ಆಗಲಿದೆ ಅಂತ ಆಘಾತಕಾರಿ ವಿಷಯವನ್ನ ಹೇಳಿದ್ರು. ಅವರು ಯಾರು ಅನ್ನೋ ಯಕ್ಷ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಅಲ್ಲದೆ ಇದೇ ವರ್ಷ ಅಣುಬಾಂಬ ಸ್ಫೋಟವಾಗಲಿದ್ದು ಇದರಿಂದ ಜಗತ್ತಿಗೆ ಹಾನಿಯಾಗುವ ಸಾಧ್ಯತೆ ಇದೆಯಂತೆ. ಒಟ್ನಲ್ಲಿ 2024 ಜಗತ್ತಿಗೆ ಅಪಾಯವಿದೆ. ಜಗತ್ತಿನಲ್ಲಿ ಭಾರತವೂ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಜಾಗತಿಕ ಪ್ರಾದೇಶಿಕ ಮಟ್ಟದಲ್ಲಿ ಪ್ರಾಕೃತಿಕ ಕಂಟಕಗಳ ಜೊತೆಗೆ ಜನರ ಮೇಲೆ ನಿಯಂತ್ರಣವನ್ನ ಕಳೆದುಕೊಳ್ತಾರೆ. ಜನರ ಮೇಲೆ ನಿಯಂತ್ರಣ ಕಳೆದುಕೊಂಡ ಜನರು ಹುಚ್ಚರಂತೆ ಆಗ್ತಾರೆ. ದೇಹದ ಮೇಲೆ ನಿಯಂತ್ರಣವನ್ನ ಕಳೆದುಕೊಂಡು ದೇಹದ ಅಶಕ್ತಿಯಿಂದ ದಾರಿಯಲ್ಲೇ ಬಿದ್ದು ಸಾಯಬಹುದು. ಅಂಗಾಂಗಗಳ ಮೇಲೆ ಪ್ರಭಾವವನ್ನ ಕಳೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಇದೀಗಾಗಲೇ ಕೊರೋನಾದಂತಹ ಮಹಾಮಾರಿಗೆ ಸಿಲುಕಿ ಅದೆಷ್ಟೋ ಜನ ಬೀದಿಯಲ್ಲಿ ನರಳಾಡಿ ಬಲಿಯಾಗಿದ್ದಾರೆ. ಆದರೆ ಕಳೆದ ವರ್ಷ ಕೋಡಿಶ್ರೀಗಳು ದಾರಿಯಲ್ಲಿ ನಡೆಯುತ್ತಿರುವವರು ಕುಸಿದು ಬಿದ್ದು ಸಾಯ್ತಾರೆ ಅಂತ ಹೇಳಿದರು. ಅದರಂತೆ ಅವರ ಭವಿಷ್ಯ ನಿಜವಾಗಿದೆ. ದಕ್ಷಿಣ ಕೊರಿಯಾದಲ್ಲಿ ನೋಡ್ತಾ ಇದ್ದ ಹಾಗೆ ಬೀದಿಗಳಲ್ಲಿ ಜನ ಕುಸಿದು ಬಿದ್ದು ಸತ್ತೋಗಿದ್ರು. ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ನಲ್ಲಿ ಹ್ಯಾಲೋವಿನ್ ಹಬ್ಬದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸತ್ತು ಮಸನ ಸಿಡಿದ್ರು. ಬರೋಬ್ಬರಿ 151 ಮಂದಿ ರಸ್ತೆಯಲ್ಲೇ ಸತ್ತಿದ್ರು. ಗಾಯಗೊಂಡ ಹಲವರಿಗೆ ಹೃದಯಾಘಾತವಾಗಿತ್ತು. 100ಕ್ಕೂ ಹೆಚ್ಚು ಮಂದಿ ಚಿಂತಾಜನಕವಾಗಿದ್ರು. ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ಕೋಡಿಮಠದ ಶ್ರೀಗಳು ದಾರಿಯಲ್ಲಿ ಕುಸಿದು ಬಿದ್ದು ಜನ ಸಾಯ್ತಾರೆ ಅಂತ ಹೇಳಿದ್ರು. ಕಾಕತಾಳೀಯವೆಂಬಂತೆ ದಕ್ಷಿಣ ಕೊರಿಯಾದಲ್ಲಿ ಭವಿಷ್ಯ ನುಡಿದ ಒಂದೇ ವಾರದಲ್ಲಿ ನೋಡ್ತಾ ಇದ್ದ ಹಾಗೆ ರಸ್ತೆಯಲ್ಲೇ ಕುಸಿದು ಬಿದ್ದು 151ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಇನ್ನು ರಾಜಕೀಯದ ಬಗ್ಗೆ ಕಳೆದ ವರ್ಷ ಭವಿಷ್ಯವನ್ನ ನುಡಿದಿದ್ರು. ಒಂದೇ ಪಕ್ಷ ಅಧಿಕಾರಕ್ಕೆ ಬರತ್ತೆ ಅಂತ ಹೇಳಿದ್ರು. ಅದರಂತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರು. ಇದೀಗ ಲೋಕಸಭೆ ಎಲೆಕ್ಷನ್ ಕಾವು ಜೋರಾಗಿದ್ದು ಕೋಡಿಮಠದ ಶ್ರೀಗಳ ಭವಿಷ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. 2024 ವರ್ಷ ಜಗತ್ತಿಗೆ ಹಲವು ಕಂಟಕಗಳು ಎದುರಾಗಲಿದೆ. ಜಾಗತಿಕ ಮಟ್ಟದಲ್ಲಿ ಮತಾಂಧತೆ ಹೆಚ್ಚಾಗಲಿದೆ. ಬಾಂಬ್ ಸ್ಫೋಟ, ಭೂಕಂಪ, ಧಾರ್ಮಿಕ ಮುಖಂಡರ ಸಾವು ಕೂಡ ಹೆಚ್ಚಾಗಲಿದೆ. ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣವಿದೆ. ಮತೀಯ ಸಮಸ್ಯೆಯಿಂದ ಜನರು ದುಃಖ ಹೆಚ್ಚಾಗತ್ತೆ. ಹೊಸ ವರ್ಷ ಭಯಾನಕ ಅನುಭವ ನೀಡಲಿದೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. 2024ನೇ ವರ್ಷ ಮತೀಯ ಸಮಸ್ಯೆಯಿಂದ ಜನರು ದುಃಖ ಅನುಭವಿಸುತ್ತಾರೆ. ಜಗತ್ತಿಗೆ ದೊಡ್ಡ ಸಂತರು ಕೊಲೆಯಾಗತ್ತೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಇದರ ಜೊತೆಗೆ ಮತ್ತೊಮ್ಮೆ ರೋಗ ಹರಡುವ ಸಾಧ್ಯತೆ ಇದ್ದು ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯವನ್ನ ಉಂಟು ಮಾಡಲಿದೆಯಂತೆ. ಇದೆಲ್ಲದಕ್ಕೂ ದೈವವನ್ನ ನಂಬುವುದೊಂದೇ ಪರಿಹಾರ, ದೈವದ ಮೊರೆ ಹೋಗಬೇಕು ಅಂತ ಕೋಡಿಮಠದ ಶ್ರೀಗಳು ಸಲಹೆ ನೀಡಿದ್ದಾರೆ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಉದ್ಘಾಟನೆಯಾದ ರಾಮ ಮಂದಿರದ ಬಗ್ಗೆಯೂ ಕೂಡ ಮಾತನಾಡಿದ್ದ ಕೋಡಿಮಠದ ಶ್ರೀಗಳು ಭಾರತೀಯರಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುವುದು ಉತ್ತಮ ಬೆಳವಣಿಗೆಯಾಗಿದೆ. ರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ನಿರ್ಮಾಣವಾಗಿರುವುದು ಒಳ್ಳೆಯ ಸೂಚನೆ ಅಂತ ಹೇಳಿದ್ರು. ರಾಜಕೀಯದಲ್ಲಿ ಧರ್ಮವನ್ನ ಬೆರೆಸುವುದು ಉಚಿತವಲ್ಲ ಅಂತ ಹೇಳಿದ್ರು. ದೇಶ ಹಾಗೂ ರಾಜ್ಯ ರಾಜಕೀಯದ ಬಗ್ಗೆ ಯುಗಾದಿಯ ಬಳಿಕ ಭವಿಷ್ಯವನ್ನ ನುಡಿಯಲಾಗುತ್ತೆ. ಅದಕ್ಕೂ ಮುನ್ನ ಭವಿಷ್ಯ ಹೇಳಿರುವುದು ಕೂಡ ಸರಿಯಲ್ಲ ಅಂತ ಹೇಳಿದ್ರು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋದು ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾಗುವ ಲಕ್ಷಣ ಇದೆ ಅಂತ ಹೇಳಿದ್ರು. ಹಾಗೂ ಒಂದೆರಡು ಪ್ರಧಾನಿಗಳ ಸಾವು ಆಗಲಿದೆ ಅಂತ ಆಘಾತಕಾರಿ ವಿಷಯವನ್ನ ಹೇಳಿದ್ರು. ಅವರು ಯಾರು ಅನ್ನೋ ಯಕ್ಷ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇದೆ. ಅಲ್ಲದೆ ಇದೇ ವರ್ಷ ಅಣುಬಾಂಬ ಸ್ಫೋಟವಾಗಲಿದ್ದು ಇದರಿಂದ ಜಗತ್ತಿಗೆ ಹಾನಿಯಾಗುವ ಸಾಧ್ಯತೆ ಇದೆಯಂತೆ. ಒಟ್ನಲ್ಲಿ 2024 ಜಗತ್ತಿಗೆ ಅಪಾಯವಿದೆ. ಜಗತ್ತಿನಲ್ಲಿ ಭಾರತವೂ ಸೇರಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಜಾಗತಿಕ ಪ್ರಾದೇಶಿಕ ಮಟ್ಟದಲ್ಲಿ ಪ್ರಾಕೃತಿಕ ಕಂಟಕಗಳ ಜೊತೆಗೆ ಜನರ ಮೇಲೆ ನಿಯಂತ್ರಣವನ್ನ ಕಳೆದುಕೊಳ್ತಾರೆ. ಜನರ ಮೇಲೆ ನಿಯಂತ್ರಣ ಕಳೆದುಕೊಂಡ ಜನರು ಹುಚ್ಚರಂತೆ ಆಗ್ತಾರೆ. ದೇಹದ ಮೇಲೆ ನಿಯಂತ್ರಣವನ್ನ ಕಳೆದುಕೊಂಡು ದೇಹದ ಅಶಕ್ತಿಯಿಂದ ದಾರಿಯಲ್ಲೇ ಬಿದ್ದು ಸಾಯಬಹುದು. ಅಂಗಾಂಗಗಳ ಮೇಲೆ ಪ್ರಭಾವವನ್ನ ಕಳೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಇದೀಗಾಗಲೇ ಕೊರೋನಾದಂತಹ ಮಹಾಮಾರಿಗೆ ಸಿಲುಕಿ ಅದೆಷ್ಟೋ ಜನ ಬೀದಿಯಲ್ಲಿ ನರಳಾಡಿ ಬಲಿಯಾಗಿದ್ದಾರೆ. ಆದರೆ ಕಳೆದ ವರ್ಷ ಕೋಡಿಶ್ರೀಗಳು ದಾರಿಯಲ್ಲಿ ನಡೆಯುತ್ತಿರುವವರು ಕುಸಿದು ಬಿದ್ದು ಸಾಯ್ತಾರೆ ಅಂತ ಹೇಳಿದರು. ಅದರಂತೆ ಅವರ ಭವಿಷ್ಯ ನಿಜವಾಗಿದೆ. ದಕ್ಷಿಣ ಕೊರಿಯಾದಲ್ಲಿ
ನೋಡ್ತಾ ಇದ್ದ ಹಾಗೆ ಬೀದಿಗಳಲ್ಲಿ ಜನ ಕುಸಿದು ಬಿದ್ದು ಸತ್ತೋಗಿದ್ರು. ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ನಲ್ಲಿ ಹ್ಯಾಲೋವಿನ್ ಹಬ್ಬದ ಸಂದರ್ಭದಲ್ಲಿ ಕಾಲ್ತುಳಿತಕ್ಕೆ ಸತ್ತು ಮಸನ ಸೆಳೆದ್ರು. ಬರೋಬ್ಬರಿ 151 ಮಂದಿ ರಸ್ತೆಯಲ್ಲೇ ಸತ್ತಿದ್ರು. ಗಾಯಗೊಂಡ ಹಲವರಿಗೆ ಹೃದಯಾಘಾತವಾಗಿತ್ತು. 100ಕ್ಕೂ ಹೆಚ್ಚು ಮಂದಿ ಚಿಂತಾಜನಕವಾಗಿದ್ರು. ಇಲ್ಲಿ ಗಮನಿಸಬೇಕಾಗಿರೋದು ಏನಂದ್ರೆ ಕೋಡಿಮಠದ ಶ್ರೀಗಳು ದಾರಿಯಲ್ಲಿ ಕುಸಿದು ಬಿದ್ದು ಜನ ಸಾಯ್ತಾರೆ ಅಂತ ಹೇಳಿದ್ರು. ಕಾಕತಾಳೀಯವೆಂಬಂತೆ ದಕ್ಷಿಣ ಕೊರಿಯಾದಲ್ಲಿ ಭವಿಷ್ಯ ನುಡಿದ ಒಂದೇ ವಾರದಲ್ಲಿ ನೋಡ್ತಾ ಇದ್ದ ಹಾಗೆ ರಸ್ತೆಯಲ್ಲೇ ಕುಸಿದು ಬಿದ್ದು 151ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಇನ್ನು ರಾಜಕೀಯದ ಬಗ್ಗೆ ಕಳೆದ ವರ್ಷ ಭವಿಷ್ಯವನ್ನ ನುಡಿದಿದ್ರು. ಒಂದೇ ಪಕ್ಷ ಅಧಿಕಾರಕ್ಕೆ ಬರತ್ತೆ ಅಂತ ಹೇಳಿದ್ರು. ಅದರಂತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರು. ಇದೀಗ ಲೋಕಸಭೆ ಎಲೆಕ್ಷನ್ ಕಾವು ಜೋರಾಗಿದ್ದು ಕೋಡಿಮಠದ ಶ್ರೀಗಳ ಭವಿಷ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ.